ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಯಶಸ್ವಿ ಗ್ರಾಮಸಭೆ, ವಸತಿ ರಹಿತರ ಪಟ್ಟಿ ಪರಿಶೀಲನೆಗೆ ಜೂನ್ 30ರವರೆಗೆ ಕಾಲಾವಕಾಶ. ಚಿಂತಾಮಣಿ ತಾಲೂಕಿನ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ಸಭಾಂಗಣದಲ್ಲಿ ಸಾರ್ವಜನಿಕರ ಸಮ್ಮುಖದಲ್ಲಿ ವಿಶೇಷ ಗ್ರಾಮಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಗ್ರಾಮದ ಅಭಿವೃದ್ಧಿ ಹಾಗೂ ಪ್ರಮುಖ ಯೋಜನೆಗಳ ಕುರಿತು ಸಭೆಯಲ್ಲಿ ಸುದೀರ್ಘ ಚರ್ಚೆ ನಡೆಸಲಾಯಿತು. ಗ್ರಾಮಸಭೆಯನ್ನುದ್ದೇಶಿಸಿ ಮಾತನಾಡಿದ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಂಜುನಾಥ್, ಹಿಂದೆ ನಡೆಸಲಾದ ಸಮೀಕ್ಷೆಯ ಅನ್ವಯ ಸಿದ್ಧಪಡಿಸಲಾಗಿರುವ ವಸತಿ ಮತ್ತು ನಿವೇಶನ ರಹಿತರ ಪಟ್ಟಿಯನ್ನು ಸಭೆಯ ಮುಂದಿಡಲಾಗಿದೆ. ಈ ಪಟ್ಟಿಯಲ್ಲಿ ಅರ್ಹ ಹಾಗೂ ಅನರ್ಹ ಫಲಾನುಭವಿಗಳನ್ನು ಗುರುತಿಸಲು ಪ್ರತಿ ಗ್ರಾಮ ಮಟ್ಟದಲ್ಲೂ ಕೂಲಂಕಷವಾಗಿ ಪರಿಶೀಲನೆ ನಡೆಸಲಾಗುವುದು ಎಂದು ತಿಳಿಸಿದರು. ಪ್ರಮುಖವಾಗಿ ವಸತಿ ಅಥವಾ ನಿವೇಶನ ರಹಿತರಾಗಿದ್ದು, ಪ್ರಸ್ತುತ ಪಟ್ಟಿಯಲ್ಲಿ ಹೆಸರಿಲ್ಲದ ಸಾರ್ವಜನಿಕರಿಗೆ ಅರ್ಜಿ ಸಲ್ಲಿಸಲು ಜೂನ್ 30ರವರೆಗೆ ಕಾಲಾವಕಾಶವನ್ನು ವಿಸ್ತರಿಸಲಾಗಿದೆ. ಅರ್ಹರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅಧಿಕಾರಿಗಳು ಮನವಿ ಮಾಡಿದರು. ಯೋಜನೆಯಡಿ ಅರ್ಹ ಫಲಾನುಭವಿಗಳನ್ನು ಗುರುತಿಸಲು ಸರ್ಕಾರ ಕೆಲವು ಕಟ್ಟುನಿಟ್ಟಿನ ನಿಯಮಗಳನ್ನು ರೂಪಿಸಿದೆ. ಕುಟುಂಬದ ಯಾವುದೇ ಸದಸ್ಯರ ಹೆಸರಿನಲ್ಲಿ ಸ್ವಂತ ನಿವೇಶನ, ಜಮೀನು ಅಥವಾ ಪಕ್ಕಾ ಮನೆ ಇರಬಾರದು ಎಂಬುದು ಸೇರಿದಂತೆ ಹಲವು ಷರತ್ತುಗಳಿದ್ದು, ಈ ಎಲ್ಲಾ ನಿಯಮಗಳಿಗೆ ಒಳಪಡುವ ನೈಜ ಫಲಾನುಭವಿಗಳನ್ನು ಮಾತ್ರ ಮುಂದಿನ ಗ್ರಾಮಸಭೆಯಲ್ಲಿ ಅಂತಿಮವಾಗಿ ಆಯ್ಕೆ ಮಾಡಲಾಗುವುದು ಎಂದು ಸ್ಪಷ್ಟಪಡಿಸಲಾಯಿತು. ನಂತರ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಶಾಲೆಯ ವಿದ್ಯಾರ್ಥಿಗಳಿಗೆ ವಿವಿಧ ಸ್ಪರ್ಧೆಯ ಕ್ರೀಡಾಕೂಟಗಳಲ್ಲಿ ವಿಜೇತರಿಗೆ ಪ್ರಥಮ ಸ್ಥಾನ, ದ್ವಿತೀಯ ಸ್ಥಾನ ಮತ್ತು ತೃತೀಯ ಸ್ಥಾನಗಳಲ್ಲಿ ಗೆಲ್ಲಿಸಿದ ವಿದ್ಯಾರ್ಥಿಗಳಿಗೆ ಬಹುಮಾನ ಜೊತೆಯಲ್ಲಿ ಚೆಕ್ ವಿತರಣೆ ಮಾಡಲಾಯಿತು. ಈ ಸಭೆಯಲ್ಲಿ ಸಂತೇಕಲ್ಲಹಳ್ಳಿ ಗ್ರಾಮ ಪಂಚಾಯಿತಿಯ ಜನಪ್ರತಿನಿಧಿಗಳು, ಆಡಳಿತಾಧಿಕಾರಿ ಪ್ರವೀಣ್ ಪಾಟೀಲ್, ನೋಡಲ್ ಅಧಿಕಾರಿ ಪ್ರಸನ್ನಕುಮಾರ್, ವಸತಿ ರಹಿತ ನೋಡಲ್ ಅಧಿಕಾರಿ ನಾಗೇಶ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಹಾಗೂ ಗ್ರಾಮಸ್ಥರು ಸಾರ್ವಜನಿಕರು ಭಾಗವಹಿಸಿ ತಮ್ಮ ಅನಿಸಿಕೆ ಹಾಗೂ ಕುಂದುಕೊರತೆಗಳನ್ನು ಹಂಚಿಕೊಂಡರು. ವ್ಯವಸ್ಥೆಯನ್ನ ನಮ್ಮ ರಾಜೀವ್ ಗಾಂಧಿ ವಸತಿ ನಿಗಮದಲ್ಲಿ ಅಳವಡಿಸಿಕೊಂಡು ಕರೆಕ್ಟ್ ಆಗಿದೆ. ಒಂದು ಮನೆಗೆ ಎಷ್ಟು ಕೊಡ್ತೀರಾ? ಯಾವುದು ಅಮೌಂಟ್ ಸಿಟಿ ಬಿಡಿಸಿ ಅಲ್ಲಿ ಬರೋದಕ್ಕಿಂತ ಅಲ್ಲಿ ಹೋಗ್ಬಿಟ್ರೆ ಒಂದೇ ಸರ್. ಅದ್ರ ಬಗ್ಗೆ ನಮ್ಮ ನೋಡಲ್ ಆಫೀಸರ್ ಹೇಳ್ತಾರೆ ಕರೆಕ್ಟ್ ಆಗಿ. ಯಾಕೆ ಬಸವ ವಸತಿ ಎಷ್ಟು ಬರ್ತದೆ, ಅಂಬೇಡ್ಕರ್ ಯೋಜನೆಯಲ್ಲಿ ಎಷ್ಟು ಬರ್ತದೆ, ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ ಎಷ್ಟು ಬರ್ತದೆ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಇವತ್ತು ನಮಗೆ ಟೆಕ್ನಿಕಲ್ ಆಗಿ ಅವರು ಇವತ್ತು ಉಪಸ್ಥಿತಿಗಳಿರೋದ್ರಿಂದ ಆ ಮಾಹಿತಿಯನ್ನು ಅವರು ಯಾಕೆ ನಾನು ಹೇಳ್ತೀನಿ ಅಂದ್ರೆ, ಸ್ವಲ್ಪ ಜನ ಜಾಸ್ತಿ ಇದ್ರೆ ಇನ್ನೊಂದು ಸ್ವಲ್ಪ ಅಗಲ ಕಟ್ಕೊಂಡ್ಬೋದು. ನೀವು ಅಮೌಂಟ್ ಜಾಸ್ತಿ ಕೊಟ್ಟರೆ ಕಡಿಮೆ ಅದು ಸರ್ಕಾರದ ಪಾಲಿಸಿ. ಚಿಕ್ಕದಾಗಿ ದೊಡ್ಡದಾಗಿ ಅಂತ ಅನ್ನಂಗಿಲ್ಲ. ಈಗ ಏನು ಸರ್ಕಾರದಿಂದ 1,20,000 ಕೊಡ್ತಾ ಇದ್ದಾರೆ. ಈಗ ನಾನು ಇಲ್ಲಿ ಬಂದಾಗ 40,000, ನಮ್ಮ ಪೇಟೆ 2,000, 40,000, 50,000 ಆಗಿ 75,000 ಆಗಿ 75,000 ಆಗಿದ್ದರಿಂದ ಒಂದೇ ಸರಿ 1,20,000 ಮಾಡಿ ಆ 1,20,000 ಮತ್ತೆ 10 ವರ್ಷ ಮುಂದಕ್ಕೆ ಬಂದಿದೆ. ಈಗ ಅದನ್ನ 2 ಲಕ್ಷ 2.5 ಲಕ್ಷ ಮಾಡಬೇಕು ಅಂತ 3 ಲಕ್ಷ ಮಾಡಬೇಕು ಅನ್ನೋ ಒಂದು ಪ್ರಪೋಸಲ್ಸ್ ಇದ್ದಾವೆ. ಅದು ಕೆಲವು ಈ ಹಿಂದೆ ಇದ್ದಂತ ಪಟ್ಟಿ ಏನಿತ್ತು ಸಮೀಕ್ಷೆಯಲ್ಲಿ 2018ರಲ್ಲಿ ನಾವು ಮಾಡಿದ್ದಂಥದ್ರಲ್ಲಿ ಕೆಲವೊಂದನ್ನ PMAY ಫಲಾನುಭವಿಗಳಾಗಿ ಆಯ್ಕೆ ಆಗಿದ್ದಾರೆ. ಅಂಥವರನ್ನ ನಾವು ಇದರಿಂದ ಅನರ್ಹರ ಪಟ್ಟಿ ಈಗ ಈ ಪಟ್ಟಿಯಿಂದ ತೆಗೆದು ಮತ್ತೆ ನಾವು ಫೈನಲ್ ಆಗಿ ಪಟ್ಟಿ ಮಾಡಬೇಕಾಗುತ್ತೆ. ಸೊ ಹಾಗಾಗಿ ಈ ತಿಂಗಳು 30ನೇ ತಾರೀಕುವರೆಗೂ ಇನ್ನೂ ಕಾಲಾವಕಾಶ ಇರೋದ್ರಿಂದ ಅಲ್ಲಿವರೆಗೂ ಬರ್ತಕ್ಕಂಥ ಅರ್ಜಿಗಳನ್ನು ನಾವು ತಗೊಳ್ತೀವಿ. ಆ ಅರ್ಜಿಗಳು ಬಂದ ಮೇಲೆ ಸೊ ಮತ್ತೆ ಅದರಲ್ಲಿ ನಾವು ಇನ್ನೊಂದ್ಸರಿ ವೆರಿಫಿಕೇಶನ್ ಮಾಡಿ ಫೈನಲ್ಲು ಮಾಡಬೇಕಾಗುತ್ತೆ. ಯಾಕೆಂತಂದರೆ ಗ್ರಾಮಸಭೆಯನ್ನು ಲಾಸ್ಟ್ ಮಂತಲ್ಲೇ 30 ಒಳಗಡೆನೇ ಮಾಡಿ ಅಂತ ಇದು ಮಾಡಿದ್ವಿ. ಸೊ 30ವರೆಗೂ ಇದ್ದಿದ್ದರಿಂದ ನಾವೇನು ಮಾಡಿದ್ವಿ, ಇನ್ನು ಕಾಲಾವಕಾಶ ಇದೆ, ಸೊ ಅದಾಗೋಗ್ಲಿ ಅನ್ನೋ ಒಂದು ಇದಕ್ಕೆ ಮುಂದೂಡ್ಕೊಂಡು ಬಂದ್ವಿ. ಸೊ ಮತ್ತೆ ಇವಾಗ ಏನು ಬಂದಿದೆ ಆ ಪಟ್ಟಿಯನ್ನು ಒಂದ್ಸರಿ ನೀವು ತಿಳಿಸಿ, ಇನ್ನೊಂದ್ಸರಿ ಜನರಿಗೆ ತಿಳಿಸಿ ಅನ್ನೋ ಒಂದು ಇರೋದಕ್ಕೆ ಈಗ ಮತ್ತೆ ನಾವು ಇಲ್ಲಿ ಗ್ರಾಮಸಭೆಯನ್ನು ಮಾಡ್ಕೊಂಡಿರೋದು. ಇದು 30ನೇ ತಾರೀಕುವರೆಗೂ ಇರೋದ್ರಿಂದ ದಯವಿಟ್ಟು ಮತ್ತೆ ಎಕ್ಸ್ಟೆಂಡ್ ಆಗುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಸರ್ಕಾರದ ಇದರಂತೆ ಪ್ರತಿ ವರ್ಷ ನೀವು ಇದು ಮಾಡಿ ಅಂತ ಹೇಳ್ತಾ ಇದ್ದೀವಿ. ಅರ್ಜಿಗಳು ತಗೋಬಂದು ಬಟ್ ಆನ್ಲೈನಲ್ಲಿ RGRSL ಕಡೆಯಿಂದ ಅರ್ಜಿ ಹಾಕ್ಲಿಕ್ಕೆ ಓಪನ್ ಮಾಡಿಲ್ಲ ಅಂತಂದ್ರೆ ನಾವು ಅರ್ಜಿನ ಆನ್ಲೈನಲ್ಲಿ ಹಾಕ್ಲಿಕ್ಕೆ ಅವಕಾಶ ಸಿಗಲ್ಲ. ಅವ್ರು ಯಾವಾಗ ಅವಕಾಶ ಕೊಡ್ತಾರೆ ಆವಾಗ ಮಾತ್ರ ನಾವು ಎಂಟ್ರಿ ಮಾಡ್ಕೊಳ್ಳೋಕ್ಕಾಗಲ್ಲ. ಇವಾಗಲೂ ಕೆಲವೊಂದು ಅರ್ಜಿ ಕೊಡ್ತಾರೆ, ಹೆಂಗೆ ಅರ್ಜಿ ಹಾಕಿರ್ತಾರೆ ಅವ್ರು ಮಾತ್ರ 18ರಲ್ಲಿ ಫಲಾನುಭವಿಗಳಿದ್ದಾರೆ, ಇವಾಗ ಮತ್ತೆ ಕೊಟ್ಟಿದ್ದಾರೆ. ನೆಕ್ಸ್ಟ್ ಇದು ಬರೀ ಏನೋ ಪಟ್ಟಿ ಇಷ್ಟು ಜನಕ್ಕೆ ಬೇಕು ಅಂತ ಅರ್ಜಿ ಹಾಕೊಂಡಿರ್ತಾರೆ. ನಮಗೆ ಟಾರ್ಗೆಟ್ ಕೊಟ್ಟಾಗ ಸರ್ಕಾರದಿಂದ ನಮಗೆ ಟಾರ್ಗೆಟ್ ಬರುತ್ತೆ. ಆ ಟೈಮಲ್ಲಿ ನಾವೇನು ಮಾಡಬೇಕು ಅಂತಂದ್ರೆ ಸರ್ಕಾರ ನಿರ್ದೇಶನ ಏನಿದೆ ಅಂತಂದರೆ ಈ ಹಿಂದೆ ಪಟ್ಟಿಯಲ್ಲಿದ್ದಂಥವ್ರಿಗೆ ಫಸ್ಟ್ ಆದ್ಯತೆ ಕೊಡಿ. ಹೊಸದಾಗಿ ಅವ್ರು ಆದಮೇಲೆ ಹೊಸದಾಗಿ ಹಾಕೊಂಡವ್ರಿಗೆ ಏನು ಮಾಡಿ ನೀವು ಅವಕಾಶ ಕೊಡಿ. ಈಗ ಹೊಸದಾಗಿ ಹಾಕೊಂಡವ್ರು ಕೊಟ್ಬಿಟ್ಟು ಹಿಂದೆ ಅವ್ರನ್ನ ಇದು ಮಾಡೋಕ್ಕೆ ಹೋಗಬೇಡಿ ಅಂತ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಅದು ಫಸ್ಟ್ ಕಮ್ ಫಸ್ಟ್ ಔಟ್ ಲೆಕ್ಕದಲ್ಲೇ ನಾವು ತಗೋಬೇಕಾಗುತ್ತೆ. ಹೇಳ್ಬಿಟ್ಟಿದ್ದಾರೆ ಪಾಪ ಯಜಮಾನ್ರು ಆಗಲೇ ಕೇಳಿದ್ರು
ಈಗ ಪ್ರೆಸೆಂಟ್ ಇರೋದು 120 ಜನರಲ್ ಅವರಿಗೆ ನಾವು 1,20,000 ಕೊಡ್ತೀವಿ. SC/ST ಗೆ ಅಂಬೇಡ್ಕರಲ್ಲಿ 2 ಲಕ್ಷ ಕೊಡ್ತೀವಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆಯಲ್ಲಿ 1,75,000 ಬರುತ್ತೆ. SC/ST ಇದಕ್ಕೆ ಜನರಲ್ 120, ಹೊಸದಲ್ಲಿ 120 ಇರುತ್ತೆ, ಪ್ರಧಾನಮಂತ್ರಿ ಯೋಜನೆಯಲ್ಲಿ 120 ಇರುತ್ತೆ. ಜನರಲ್ಗೆ ಅಷ್ಟು ಸಹಾಯಧನ ಅಂತ ಮಾಡಿದ್ದೀವಿ. ಪೂರ್ತಿ ಅಮೌಂಟ್ ಅಲ್ಲ, ಸಹಾಯಧನ ಏನೋ ಬಡವರು ಸ್ವಲ್ಪ ಹೆಲ್ಪ್ ಆಗಿ ಅಂತ ಸಹಾಯಧನ ಅಂತ ಕೊಡೋದು. ರಿಟರ್ನ್ ಕಟ್ಟಿರ್ತೀರ ನೀವು ಮೊದಲಿಗೆ ಏನು ಅಂತಂದ್ರೆ ಬಾಡಿಗೆ ಅಂದ್ರೆ ಇನ್ನು ಅಷ್ಟು ಅವ್ರು ಹಾಕೊಂಡು ಬೇಕಂದ್ರೆ ಕಟ್ಬೋದು. ಇದು ಇಷ್ಟು ವಾಸ್ತವಾಂಶ ಇರೋದು. ಈಗೇನೋ ಮತ್ತೆ ರೈಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇನ್ನು ಅದಕ್ಕೆ ಆದೇಶ ಆಗಿಲ್ಲ. ಜನರಲ್ಗೆ 2 ಲಕ್ಷ ಆಗ್ಬೋದು. ಸಹಾಯ ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ನನ್ನ ಅಧಿಕಾರಿ ಬಂಧುಗಳೇ, ಈಗಾಗಲೇ ಡಿಡಿಒರು ಮತ್ತು ಇವರು ನಮ್ಮ ನೋಡಲ್ ಆಫೀಸರು ಖರ್ಚಿರ್ತಕ್ಕಂಥವ್ರು ಹೇಳಿದ್ದಾರೆ, ಎಲ್ಲ ವಿವರವಾಗಿ ಹೇಳಿದ್ದಾರೆ. ನಿಮ್ದೇನು ಕೆಲಸಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಸೈಟ್ಗಳು ಸಿಕ್ಕಿದ್ರೆ ಮತ್ತೆ ಯಾರಿಗೆ ಸಿಕ್ಕಿಲ್ಲೋ ಅವರಿಗೆ ಸ್ವಲ್ಪ ತಿಳಿ ಹೇಳಿ. ಯಾಕಂದರೆ ಅನ್ಎಜುಕೇಟೆಡ್ ತುಂಬ ಜನ ಇದ್ದಾರೆ, ಅವ್ರಿಗೇನು ಗೊತ್ತಾಗಲ್ಲ. ಸೊ ಸೈಟ್ ಅವರಿಗೆ ಕೊಡಿಸಿರ್ತಕ್ಕಂಥ ನಿಮಗೆ ಒಂದು ಸೈಟ್ ಅಥವಾ ಮನೆ ಕೊಡಿಸಿದ್ರೆ ನಿಮಗೆ ಒಂದು ಒಳ್ಳೆಯದಾಗತ್ತೆ ಅಂತ ಹೇಳಿ ಅದಕ್ಕೆ ನೀವು ಏನು ಮಾಡಬೇಕು, ನಿಮ್ಮ ಸುತ್ತಮುತ್ತಲ ಇರ್ತಕ್ಕಂಥ ನಿಮ್ಮ ಓಣೆಯಲ್ಲಿ ಅಥವಾ ನಿಮ್ಮ ಊರಲ್ಲಿ ಇರ್ತಕ್ಕಂಥ ಜನರಿಗೆ, ಬಡ ಜನರಿಗೆ ಹುಡುಕಿ ಆ ಒಂದು ಹೆಸರುಗಳನ್ನು ಕೊಟ್ಟಂದರೆ ಇದರಲ್ಲಿ ಸೇರಿಸ್ತಾರೆ. ಇನ್ನೂ ಟೈಮ್ ಇದೆ 30ರವರೆಗೆ. ಅದನ್ನು ಸೇರಿಸಿ ಅದನ್ನು ಕಲ್ಯಾಣ ಕೆಲಸಗಳನ್ನು ಮಾಡಿದರೆ ಎಲ್ಲರಿಗೂ ಒಳ್ಳೆಯ ಬಡ ಮಕ್ಕಳಿಗೆ ಬಡ ಜನರಿಗೆ ಒಳ್ಳೆಯದಾಗುತ್ತೆ ಆಯಿತಾ. ಸೊ ಆ ಥರ ಏನು ಸರ್ಕಾರ ಕಾರ್ಯಕ್ರಮ ಅನಿಸ್ಕೊಂಡಿದೆ, ಇದು ಒಳ್ಳೆಯ ಕಾರ್ಯಕ್ರಮ. ಅಟ್ಲೀಸ್ಟು ಸೈಟು ಮತ್ತು ಮನೆ ಕಟ್ಟಲಿಕ್ಕೆ ಅವಕಾಶನೇ ಇದೆ. ಸೊ ಅದನ್ನು ಎಲ್ಲರೂ ಸದುಪಯೋಗಿಸ್ಕೊಳ್ಬೇಕಂತ ಹೇಳಿ ಈ ಮೂಲಕ ನಾನು ತಿಳಿಸುತ್ತಾ ನಾನು ಸೊ ಅವ್ರು ಸಂಬಂಧಪಟ್ಟಂತೆ ಈಗಾಗಲೇ ವೇದಿಕೆ ಮೇಲೆ ಎಲ್ಲರೂ ಇದರಿಂದ ನಮ್ಮ ಒಂದು ವರದಿ ಕೊಟ್ಟಿರ್ತಾರೆ. ಸೊ ಈಗ ಪ್ರಮುಖವಾಗಿ ಈ ಒಂದು ಗ್ರಾಮ ಸಭೆಯಲ್ಲಿ ಏನಂತಂದರೆ ಯಾವ ಗ್ರಾಮದಲ್ಲಿ ಈಗ ಪ್ರಮುಖವಾಗಿ ಏನಾಗ್ತದೆ ಅಂತಂದರೆ ಈಗ ಎಲ್ಲ ಇಲಾಖೆಗಳಿಗೆ ಪಂಚಾಯಿತಿ ಆಗಿರ್ಬೋದು ಅಥವಾ ಕಂದಾಯ ಆಗಿರ್ಬೋದು ಅಥವಾ ಕೃಷಿ ಆಗಿರ್ಬೋದು ಯಾರಿಗೆ ಒಂದು ಅರಿವಿದೆ ಅಂದರೆ ಮಾಹಿತಿ ಗೊತ್ತಿದೆ ಅವ್ರು ಮಾತ್ರ ಬರ್ತಾರೆ, ಮಾಹಿತಿ ತಗೊಳ್ತಾರೆ, ಹೋಗ್ತಾರೆ, ಅವ್ರು ಅರ್ಜಿ ಹಾಕೊಂಡು ಅವ್ರು ಮಾತ್ರ ಮಾಡ್ತಾರೆ. ಈಗಲೂ ಹಲವಾರು ಗ್ರಾಮಗಳಲ್ಲಿ ಹಲವಾರು ಇದರಲ್ಲಿ ಅವರಿಗೆ ಒಂದು ಸರ್ಕಾರದ ಒಂದು ಸೌಲಭ್ಯಗಳು ಇದಾವೆ ಅನ್ನೋದೇ ಮಾಹಿತಿ ಇಲ್ಲ. ಒಂದು ಆಗ ತಗೊಂಡ್ರೆ ಅಟ್ಲೀಸ್ಟ್ ನಮಗೆ ಪರವಾಗಿಲ್ಲ, ಬಟ್ ಆದ್ರೂ ಇನ್ನೂ ಒಂದು ಕೆಲವು ಏನೋ ಒಂದು ಗ್ರಾಮದಲ್ಲಿ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಸೊ ಹಾಗಾಗಿ ದಯವಿಟ್ಟು ಈಗ ಆಲ್ರೆಡಿ ಯಾರು ಬಂದಿದ್ದಾರೆ ಇಲ್ಲಿಗೆ, ಸೊ ಅವರೆಲ್ಲರೂ ದಯವಿಟ್ಟು ಹೋಗ್ಬಿಟ್ಟು ಆ ಥರ ಯಾರಾದರೂ ಏನೋ ಮನೆ ಇಲ್ಲದಾಗಿರ್ಬೋದು ಅಥವಾ ಅವ್ರ ಮನೆಯೂ ಇಲ್ಲ ಜಾಗನೂ ಇಲ್ಲ ನನಗಿದ್ರೆ ದಯವಿಟ್ಟು ಈಗ ಅವ್ರ ಸಮಯ ಇದೆ. ಸೊ ಅವರೆಲ್ಲ ನೀವೆಲ್ಲ ಹುಡುಕಿಬಿಟ್ಟು ಅವ್ರನ್ನ ಐಡೆಂಟಿಫೈ ಮಾಡಿ ಅದರೊಂದು ಅರ್ಜಿ ಅಟ್ಲೀಸ್ಟ್ ಅವರೇ ಬರಲನ್ನು ನೀವು ಅವ್ರ ಪರವಾಗಿ ನೀವು ಯಾರೊಂದು ಅರ್ಜಿ ಕೊಟ್ಟರು ಕೂಡ ಸೊ ಅವರಿಗೆ ಒಂದು ಪ್ರಾಮುಖ್ಯತೆ ಇದೆ. ಅವರಿಗೆ ಅಟ್ಲೀಸ್ಟ್ ಈಗ ಏನು ಪ್ರತಿಯೊಬ್ಬರಿಗೊಂದು ಸೂರು ಮತ್ತು ಒಂದು ಮನೆ ಅಂತ ಇರಬೇಕಾಗಿದೆಯಲ್ಲ, ಸೊ ಅದಕ್ಕೆ ಒಂದು ಪ್ರಾಮುಖ್ಯತೆ ಆದ ಮತ್ತು ಅವ್ರಿಗೊಂದು ಒಂದು ಬೇಗ ಆಗೋ ರೀತಿಯಲ್ಲಿ ಅವ್ರಿಗೆ ಒಂದು ಔಷಧ ಮಾಡಿದ್ರೆ ನಮಗೆ ಎಲ್ಲರಿಗೂ ನಮಗೆ ಒಂದು ಅಧಿಕಾರ ಇರ್ತದೆ. ಸೊ ಹಾಗಾಗಿ ಈಗ ನೋಡಿ ಪ್ರಮುಖವಾಗಿ ಈಗ ಏನು ಪಟ್ಟಿ ಕೊಟ್ಟಿದ್ದಾರೆ, ಈಗ ಅಕ್ಕಿಮಂಗಲದಲ್ಲಿ ಸೈಟ್ ಇಲ್ಲದೆ ಇರೋರು ಒಬ್ಬರಿದ್ದಾರೆ. ಸೊ ಹಾಗಾಗಿ ಎಲ್ಲರಿಗೂ ಜಾಗ ಇದೆ ಅಕ್ಕಿಮಂಗಲದಲ್ಲಿ. ಯಾರು ಮತ್ತೆ ಅಕ್ಕಿಮಂಗಲ ಅಲ್ಲ, ಇದು ಮುಂಚೆ ಹಾಕಿರೋದು ಇಲ್ಲ, ವಸತಿ ಅಕ್ಕಿಮಂಗಲದಲ್ಲಿ ಹಾಕಿರೋದು ಒಂದೇ ಸೈಟ್ ಇಲ್ಲದೆ ಹೊಸದಾಗಿ 4 ಎಕರೆ ಮುಂಚೆದಾಗೈತೆ. 30 ಫೋಟೋ ಹಾಕ್ಸ್ತಾರೆ ನೋಡಿ, ಅದು ಹಾಕ್ಸ್ಬಿಡಿ, ಯಾಕಂದ್ರೆ ಕಟ್ಟಿಕೊಟ್ಟಿದೆ. ಸೊ ಅಂದ್ರೆ ಅಕ್ಕಿಮಂಗಲದಲ್ಲಿ ಹೇಳಿದ್ರೆ ಎಲ್ಲರಿಗೂ ಜಮೀನಿದೆ, ಎಲ್ಲರಿಗೂ ಮನೆ ಅಂತ ಅರ್ಥ. ಸೊ ಹಂಗಾಗಿ ಯಾರಿಗಾದ್ರೂ ಜಮೀನು ಇಲ್ಲ ಅನ್ನಂಗಿರ್ತಂದ್ರೆ ಅವ್ರಿಗೇನು ಯಾವುದು ಜಮೀನು ಇಲ್ಲ, ಮನೆ ಇಲ್ಲ ಅನ್ನಂಗಿದ್ರೆ ದಯವಿಟ್ಟು ಅವರನ್ನ ನೀವು ಹುಡುಕಿ ಅವರನ್ನ ಅಟ್ಲೀಸ್ಟ್ ಅವ್ರನ್ನ ಕಳ್ಸಿಕೊಟ್ರೆ ಈ ಥರ ಅರ್ಜಿ ಹಾಕೋದು ಇರ್ತಾರೆ, ರವಿಯವರು ಇರ್ತಾರೆ, ನಾರಾಯಣ ಇರ್ತಾರೆ, ಅವ್ರು ಬೇಕಾದ್ರೆ ಮಾಡ್ತಾರೆ. ಇಲ್ಲ ಅನ್ನಂಗಿರ್ತಂದ್ರೆ ಅಟ್ಲೀಸ್ಟ್ ನೀವು ಅವ್ರ ಪರವಾಗಿ ತಗೊಂಡು ಅರ್ಜಿ ಕೊಟ್ಟರು ಕೂಡ ಅವ್ರು ಸ್ವೀಕೃತಿ ಮಾಡ್ಕೊಂಡು ಆನ್ಲೈನ್ ಮಾಡ್ತಾರೆ. ಯಾಕಂದ್ರೆ ಮುಂಚೆ ಒಂದು ಕಾಲದಲ್ಲಿ ಕೊಟ್ಟು ಹೋಗ್ಬಿಟ್ರೆ ತೊಗೊಳೋದಿಲ್ಲ, ಅದನ್ನ ಆನ್ಲೈನ್ ಮಾಡಲೇಬೇಕು. ಆನ್ಲೈನಲ್ಲಿ ಏನು ತಾಂತ್ರಿಕ ತಂತ್ರಾಂಶ ನಾವೇನು ಮಾಡ್ತೀವೋ ಆ ತಂತ್ರಾಂಶದ ಆಧಾರದ ಮೇಲೆ ಜಲ್ದಿಪಟ್ಟಿ ಫೈನೈಸ್ ಆಗುತ್ತೆ. ಸೊ ನಾವೇನು ತಗೊಂಡ್ರೆ ಅಲ್ಲಿ ಪಾಯಿಂಟ್ ಅಲ್ಲ, ನೀವು ಅರ್ಜಿ ಕೊಟ್ಟಿದ ಮೇಲೆ ನಾವು ತಂತ್ರಾಂಶದಲ್ಲಿ ಏನು ಆಡ್ ಮಾಡ್ತೀವಲ್ವ ಅದಾದ್ಮೇಲೆ ಅಲ್ಲೇನು ಪಟ್ಟಿ ಬರುತ್ತೋ ಅದೇ ಅರ್ಜಿ ಮಾ. ಸೊ ಹಾಗಾಗಿ ಸೊ ಸ್ವಲ್ಪ ನೋಡಿ ದಯವಿಟ್ಟು. ಅದೇ ರೀತಿ ಕದ್ರಾಪುರದಲ್ಲಿ ಯಾರೂ ಸೈಟ್ಲೆಸ್ ಇಲ್ಲದೆ ಯಾರೂ ಇಲ್ಲ. ಕದ್ರಾಪುರದಲ್ಲಿ ಯಾರು ಇದ್ದಾರೆ? ನೋಡಿ ದಯವಿಟ್ಟು ನೋಡಿ ಮಾ, ಕದ್ರಾಪುರದಲ್ಲಿ ಎಲ್ಲರಿಗೂ ಜಾಗ ಇದ್ದು ಅಲ್ಲ, ಯಾರು ಬಾಡಿಗೆ ಯಾರು ಇರ್ಬಾರ್ದು. ಬಾಡಿಗೆ ಹಳೆ ಮನೆಯಲ್ಲಿ ಅಂದ್ರೆ ಮನೆ ಬಿದ್ದೋಗ್ತಾ ಇದೆ. ಸಿವಿ ಸೊ ಈ ಹುಡುಗ ಇಲ್ಲಿ ಬಂದ್ಬಿಡ ಪ್ರವೀಣ್ ಸಿವಿ ಪ್ರಥಮ ಬಹುಮಾನವನ್ನ ಪಡೆದಿದ್ದಾನೆ. ಅವರಿಗೆ ಪ್ರಶಸ್ತಿ
ಮತ್ತು ಚೆಕ್ಕನ್ನು ರಿಪ್ಲೈ ಕೊಡ್ತಾರೆ. ಬಾಂಧವಿ ವಿ ತೃತೀಯ ಬಹುಮಾನವನ್ನು ಪಡೆದಿದ್ದಾರೆ. ಆ ಕಡೆ ತಿರ್ಕಮ್ಮ ಇನ್ನ ಸ್ವಲ್ಪ. ಬನ್ರಿ ಬನ್ರಿ. ಯಶವಂತ ಮನೋಹರ ಎಮ್ಮ ಜಯಶ್ರೀ ಎಮ್ಮ ಮಿಥುನ್ ಗೌಡ ಮಿಥುನ್ ಮತ್ತೆ ಭಾವನಾ ಎಂ